ಗೈಸ್ ಟೈಮ್ ಬಂದು ನೋಡ್ರಿ 2:25 ಬಂತು. ಇನ್ನು ನಮ್ಮಮ್ಮ ಎದ್ದೇ ಐತೆ. ನನ್ನ ಮನೆಗೆ ಬರೋ ಗಂಟೆ ಮಲ್ಲಿಗೆ ಇಲ್ಲ. ನಮ್ಮಮ್ಮ ಒಂದು 4 ಸಲ ಫೋನ್ ಮಾಡ್ದೇನಮ್ಮ. ಹಾಂ, ಸುಮ್ಮನೆ 4-5 ಸಲ ಫೋನ್ ಮಾಡೈತೆ. ಬಂದ ಅಂತ ಬಂದ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಹಾಂ ಅದೇ ಬ್ರಷ್ ಫಸ್ಟ್ ಮರ್ತೋಗಿದ್ದೆ. ಅಮ್ಮ ಬಾಯ್. ಹಾಂ ಬಾಯ್. ನಾನು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಹೊಟ್ಟಿದ್ದೀನಿ ಗೈಸ್. ಈಗ ಬನ್ನಿ ಹೋಗೋಣ. ನಾನು ತೊಳೆದಿದ್ದೀನಿ, ನಮ್ಮಪ್ಪ ನೀರು ಹಾಕ್ತೈತೆ. ಹಾಂ, ಯಾವುದ್ರ ಮೇಲೆ ಹಾಕಿದ್ದೀನಿ, ಬೇಡ ಸಾಕು. ಗೈಸ್ ನೋಡ್ರಿ, ಮಗ ಹುಷಾರಾಗಿ ಹೋಗಿ ಬರಲಿ ಅಂದ್ಬಿಟ್ಟು ಗಾಡಿಗೆ ಹಣ್ಣು ಕೊಡ್ತಾವ್ರೆ. ಇಂಥ ತಂದೆ ತಾಯಿ ಯಾರಿಗೂ ಸಿಗಲ್ಲ ಗೈಸ್. ನಮ್ಮಪ್ಪ ದೇವರಂತ ಮನುಷ್ಯರು. ಸರಿ ಬಾಯ್. ಬಾಯ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಇವಾಗ ಬೆಳಗ್ಗೆ 2:25 ಆಗೈತೆ ಸಮಥಿಂಗ್ ಟೈಮು. ಪಿಕಪ್ ಹೋಗಿದ್ದೀನಿ ಗೈಸ್. ಎಲ್ಲೂ ಇಲ್ಲ, ಇಲ್ಲೇ ಮಾಧವರ ಹತ್ರ ಪಿಕಪ್ ಇರೋದು. ಬನ್ನಿ ಪಿಕಪ್ ಹೋಗೋಣ. ಫಸ್ಟು ನಾನು ಮನೆಗೆ ಬಂದಿದ್ದು 1:15 ಆಯಿತು ಗೈಸ್. ಮನೆಗೆ ಬಂದು ಅದೇ ಗಾಡಿ ತೊಳ್ಕೊಂಡು ನೀಟಾಗಿ ಸ್ನಾನ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಸ್ನಾನ ಮಾಡಿರಲಿಲ್ಲ, ಆಲ್ರೆಡಿ ನಾನು ಕೊಟ್ಟಿಯವ್ರಿಗೆ ಹೋಗ್ಬೇಕಾದ್ರೆ ಸ್ನಾನ ಮಾಡಿದ್ದು. ಅಲ್ಲಿಂದ ನೆನ್ನೆ ಬಂದು ಈ ಡ್ಯೂಟಿ ಹಿಂಗೆ ಮುಗಿಸ್ಕೊಂಡು ಇವಾಗ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಪಿಕಪ್ ಹೋಗೋಣ ಫಸ್ಟು ಗೈಸ್. ಈ ಡ್ಯೂಟಿ ಬಂದು ಡೈರೆಕ್ಟ್ ಈಗ ಹೊರನಾಡು ಹೋಗಬೇಕು. ಹೊರನಾಡಿಂದ ಧರ್ಮಸ್ಥಳದಿಂದ ಕುಕ್ಕೆ ಬರಬೇಕು. ಕುಕ್ಕೆಯಲ್ಲಿ ಸ್ಟೇ ಮಾಡಿಸ್ಬೇಕು ಗೈಸ್. ಬೆಳಗ್ಗೆ 2:15 ಆಗೈತೆ ಟೈಮು. ಬಿಸಿ ನೀರಲ್ಲಿ ಸ್ನಾನ ಮಾಡ್ಬಿಟ್ನ, ನಿದ್ದೆ ಇಳಿತೈತೆ. ಬನ್ನಿ ಟೀಗೆ ಕುಡ್ಕೊಂಡು ಹೋಗ್ಬಿಡೋಣ ತೆಗೆ. ಬೆಳಗ್ಗೆ ಅವ್ರಿಗೂ ಅಷ್ಟೇ ಗೈಸ್, ಈ ನಿದ್ದೆ ಅನ್ನೋದು ಬರೋದು ಬೆಳಗ್ಗೆ 6:60 ಆದರೆ ಸಾಕು, ಮುಗೀತು. ಬೆಳಕು ಕರೆದ್ಬಿಟ್ರೆ ನಿದ್ದೆ ಅನ್ನೋದು ಬರೋಲ್ಲ. ಈಗ ನಾನು ಬೆಳಗ್ಗೆ ಇದ್ದಿದ್ದು 11:30 ಅಲ್ವಾ, ಅದಕ್ಕೋಸ್ಕರ ಇಷ್ಟು ಇದ್ರಾಗಿದ್ದೀನಿ. ಇಲ್ಲೇನೋ ನಾನು ಗಾಡಿ ಓಡಿಸ್ಕೊಂಡು ಹೋಗಿ ಇನ್ನೇನಾದರೂ ಮಲ್ಕೊಬಿಟ್ಟಿದ್ರೆ ಎದ್ದೇಳ್ತಿರ್ಲಿಲ್ಲ. ಮಧ್ಯಾಹ್ನ 11:30 ಎದ್ದಿದ್ದಕ್ಕೆ ಇಷ್ಟೊಂದು ಗಂಟೆ ಹಿಂಗೆ ಎಚ್ಚರವಾಗಿದ್ದೀನಿ. ಬನ್ನಿ, ಅದಕ್ಕೋಸ್ಕರ ಡ್ಯೂಟಿ ತಗೊಂಡಿದ್ದು ಗೈಸ್. ಬಲ್ಲಿ ಪೂಜೆ ಮಾಡ್ತಾರೇನೋ, ಪೂಜೆ ಮುಗಿಸ್ಕೊಂಡು ಸೀದಾ ಹೋಗ್ಬಿಡೋಣ ಗೈಸ್. ಫೈನಲಿ ಪೂಜೆ ಎಲ್ಲ ಮಾಡಿದಾಯಿತು. ಪೂಜೆ ಎಲ್ಲ ಮಾಡಿ ಹೋದರು. ಬನ್ನಿ ಈಗ ಅವ್ರನ್ನ ಕರ್ಕೊಂಡು ಹೋಗೋಣ. ಲಗೇಜ್ ತಗೊಬರಕ್ಕೆ ಹೋಗೋರೆ. ಇಲ್ಲೇ ಟೋಲ್ ಹತ್ರ ಹಾಕ್ಬಿಟ್ಟು, ಇಲ್ಲೇ ಗಾಡಿ ಐತೆ, ಇಲ್ಲೇ ಟೋಲ್ ಹತ್ರ ಹಾಕ್ಬಿಟ್ಟು ಈಗ ಟೀ ಕುಡಿತಾ ಇದ್ದೀನಿ. ಸಕಲೇಶ್ಪುರ ಹತ್ರ ನಿಲ್ಲಿಸ್ಬಿಟ್ಟು ಟೀ ಕುಡಿತಾ ಇದ್ದೀನಿ ಗೈಸ್. ಇಲ್ಲಿ ಸಕಲೇಶ್ಪುರದಲ್ಲಿ ಸಕಲೇಶ್ಪುರ ಒಂದು ನಿಲ್ಲಿಸ್ಬಿಟ್ಟು ಇದೇ ಹೋಟ್ಲಲ್ಲಿ ಒಂದು ಟೀ ಕುಡ್ಕೊಂಡು ಬನ್ನಿ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡೋಣ. ಈಗ ಕರೆಕ್ಟಾಗಿ 7 ಗಂಟೆ ಆಗೈತೆ ಟೈಮು ಗೈಸ್. ನಾವೀಗ ಹೊರನಾಡು ಮುಗಿಸ್ಕೊಂಡು ಸೀದಾ ಧರ್ಮಸ್ಥಳ ಕಡೆ ಹೋಗ್ತಾ ಇದ್ದೀವಿ. ಹೊರನಾಡಲ್ಲಿ ವಿಡಿಯೋನು ಮಾಡಿಲ್ಲ ನಾನು, ಯಾಕೆಂದರೆ ಹೋಗಿ ಮಲ್ಕೊಬಿಟ್ಟೆ. ಸಿಕ್ಕಾಬಿಟ್ಟಿಂದೆ ಒಂದು ಮಲ್ಕೊಬಿಟ್ಟೆ. ಈಗ ಸೀದಾ ಧರ್ಮಸ್ಥಳ ಹೋಗ್ತಾ ಇದ್ದೀವಿ. ನಾನು 9:30 ರೀಚ್ ಆದೆ.
ಟ್ಯಾಗ್ ಕಟ್ಟಾಗ್ಬಿಟ್ಟೈತೆ. ಇದೊಂದೇ ಟ್ಯಾಗಾಗಿ ಕೂತೈತೆ. ಅದಕ್ಕೆ ಎಲ್ಲ ಮುಚ್ಚಿಬಿಟ್ಟು ನೋಡ್ರಿ ಇಲ್ಲಿ ಇಟ್ಟಿದ್ದೀನಿ ಈಗ ಸದ್ಯಕ್ಕೆ. ನೋಡ್ರಿ ವೀಲ್ ಕ್ಯಾಪ್ ಎಲ್ಲ ಹೆಂಗೆ ಕಾಣುತ್ತೆ. ವಿತೌಟ್ ವೀಲ್ ಕ್ಯಾಪ್ ವಿತ್ ವೀಲ್ ಕ್ಯಾಪ್ ನೋಡ್ರಿ ಹೆಂಗೆ ಕಾಣುತ್ತೆ. ಚೆನ್ನಾಗಿ ಕಾಣಲ್ಲ, ಇದು ಚೆನ್ನಾಗಿ ಕಾಣುತ್ತೆ. ಗೈಸ್ ಫೈನಲಿ ಧರ್ಮಸ್ಥಳ ರೀಚ್ ಆದೆ. ನೋಡ್ರಿ ನಮ್ಮ ಬೇಬಿ ಇಲ್ಲೇ ಅವಳೆ. ವೀಲ್ ಕ್ಯಾಪ್ ಇಲ್ಲಾಂದರೆ ನಮ್ಮ ಡಾರ್ಲಿಂಗ್ನ ನೋಡೋಕ್ಕೆ ಆಗೋಲ್ಲ. ನೋಡ್ರಿ ಏನು ಲುಕ್ ಐತೆ, ಬ್ಯಾಕ್ ಲುಕ್ಕೇ ಇಲ್ಲ. ಧರ್ಮಸ್ಥಳಕ್ಕೆ ಎಲ್ಲ ಕೈ ಮುಕ್ಕೊಂಡು ಒಳ್ಳೇದಾಗಲಿ ಅಂತ ಬೇಡ್ಕೊಳ್ರಿ. ನಾನು ಗೈಸ್ ವ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂತ ಇದೇ ಫಸ್ಟ್ ಟೈಮು ಧರ್ಮಸ್ಥಳಕ್ಕೆ ಅಂತ ಬಂದಿರೋದು ಬಾಡಿಗೆ. ಫೋಟೋ ತಕ್ಕೊಡು ಅಂದರು, ಅದಕ್ಕೆ ತಕ್ಕೊಡ್ತಾ ಇದ್ದೀನಿ. ಗೈಸ್ ಕಸ್ಟಮರು ಮುಡಿ ಕೊಟ್ಬಿಟ್ಟು ಸ್ನಾನಕ್ಕೆ ಹೋಗ್ತಾರೆ ಅಂದ್ಕೊಂಡೆ, ನೋಡಿದ್ರೆ ನದಿ ಹತ್ರನೇ ಹೋಗೋಣ ಬಾರೋಣ ಅಂತ ಕರೆದ್ರು. ಅದಕ್ಕೆ ಇವಾಗ ಹೋಯ್ತಾ ಇದ್ದೀನಿ ನದಿ ಹತ್ರ ಕರ್ಕೊಂಡು. ಗೈಸ್ ನೋಡ್ರಿ ನೇತ್ರಾವತಿ ನದಿ ಫುಲ್ಲು ಖಾಲಿ ಐತೆ, ಪಾರ್ಕಿಂಗು ಫುಲ್ ಖಾಲಿ ಹೊಡಿತೈತೆ. ಗೈಸ್ ಟೀ ಕುಡಿತಾ ಇದ್ದೀನಿ, ಟೀ ಅಂತೀನಿ ಕಾಫಿ ಕುಡಿತಾ ಇದ್ದೀನಿ. ಗೈಸ್ ನೋಡ್ರಿ ನೇತ್ರಾವತಿ ನದಿಲಿ ನೀರು ಎಷ್ಟೈತೆ ಅಂತ. ಎಲ್ಲ ಸ್ನಾನ ಮಾಡ್ತಾವ್ರೆ ಈಗ. ನೀರು ಸ್ವಲ್ಪ ಕಮ್ಮಿ ಐತೆ. ಗೈಸ್ ಎಲ್ಲ ಸ್ನಾನ ಮಾಡೋಕೆ ಹೋಗೋರೆ. ಮಳೆ ನೋಡ್ರಿ ಹೆಂಗೆ ಬರ್ತೈತಿಲ್ಲಿ. ಮಳೆ ಅಂತೂ ಬಿಡುವೇ ಇಲ್ಲ, ಅಲ್ಲಿಂದನೂ ಸಿಕ್ಕಾಬಿಟ್ಟೆ ಮಳೆ ಬಂತು. ಇಲ್ಲ ನೋಡ್ರಿ ಹೆಂಗೆ ಬಂದೈತೆ ಮಳೆ. ಈಗ ನೋಡ್ರಿ ಈಗ ಇಲ್ಲಿ ನೋಡ್ರಿ ಇಡ್ನಿ ಹಿಂಗೆ ಕಟ್ಟೈತೆ. ಎಲ್ಲ ನೇತ್ರಾವತಿ ನದಿ ಸ್ನಾನ ಮಾಡ್ತಾವ್ರೆ. ಎಷ್ಟು ಮಳೆ ಬರ್ತಾನೆ ಐತೆ, ಅವಾಗಿಂದ ನಾನ್ ಸ್ಟಾಪಾಗಿ ಮಳೆ ಬರ್ತಾನೆ ಐತೆ. ನಮ್ಮವ್ರು ಇನ್ನೂ ಸ್ನಾನ ಮಾಡ್ತಾನೆ ಅವರೇ. ಈ ಮಳೆಯಲ್ಲೂ ಸ್ನಾನ ಮಾಡ್ತಾವ್ರೆ ಅಂದರೆ ಗ್ರೇಟ್. ಮಾಡ್ಕೊಬರ್ಲಿ ಅವ್ರು. ಗೈಸ್ ಟೈಮ್ ಈಗ 7:30 ಆಗೈತೆ. ನಮ್ಮ ಕಸ್ಟಮರ್ ಇನ್ನೂ ದರ್ಶನ ಮುಗಿಸ್ಕೊಂಡು ಬಂದ ಇಲ್ಲ. ನಾನು ಗಾಡಿಲೇ ಮಲ್ಕೊಬಿಟ್ಟಿದ್ದೆ. ನಾನು ಇನ್ನೂ ಇವಾಗ ಎದ್ದು ಈಚೆ ಬಂದೆ ವಾಶ್ರೂಮ್ಗೆ ಹೋಗೋಣ ಅಂದ್ಬಿಟ್ಟು. ನೋಡ್ರಿ ಈ ಟೈಮಲ್ಲಿ ವ್ಯೂ ಹೆಂಗೆ ಕಾಣುತ್ತೆ ದೇವಸ್ಥಾನದ್ದು. ಇನ್ನೂ ಬಂದಿಲ್ಲ ಗೈಸ್ ನಮ್ಮ ಕಸ್ಟಮರು. ಹೊಟ್ಟೆ ಹಸಿದೈತೆ. ಗೈಸ್ ನಾನು ಊಟ ಮಾಡಿಕೊಂಡು ಬಂದೆ ಈಗ ಜಸ್ಟು. ಇಲ್ಲೇ ಗಾಡಿ ಪಾರ್ಕಿಂಗ್ ಆಗ್ತಿದ್ದೀನಲ್ಲ, ಪಾರ್ಕಿಂಗ್ ಹೋಗ್ತಾ ಇದ್ದೀನಿ. ಬನ್ನಿ ಪಾರ್ಕಿಂಗ್ ಹೋಗೋಣ. ನಮ್ಮವ್ರು ಇನ್ನೂ ಊಟ ಮಾಡೋಕ್ಕೆ ಹೋಗೋರಂತೆ. ಅವ್ರು ಊಟ ಮಾಡ್ಕೊಂಡು ಬರಲಿ, ಅಲ್ಲಿ ಗಂಟೆ ವೆಯ್ಟ್ ಮಾಡಬೇಕು. ನೋಡ್ರಿ ಪಾರ್ಕಿಂಗ್ ಸ್ವಲ್ಪ ಫುಲ್ಲಾಗೈತೆ. ಆ ಕಡೆ ಬಸ್ ಪಾರ್ಕಿಂಗ್ ಅಂತೂ ಬಸ್ಸು ಟಿ ಟಿ ಪಾರ್ಕಿಂಗು ಅಲ್ಲಿ ಲಾಸ್ಟಲ್ಲಿ ಬಸ್ ನಿಂತಿದ್ಯಲ್ಲ ಕಾಣಿಸ್ತಿರ್ಬೇಕು ನಿಮಗೆ. ಅಲ್ಲಿ ಬಸ್ಸು ಟಿ ಟಿ ಪಾರ್ಕಿಂಗ್ ಮಾಡೋದು ಈಗ ಇತ್ತೀಚೆಗೆಲ್ಲ ಇಲ್ಲೇ ಮಾಡ್ತಾ ಇರೋದು. ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಮಾಡಿದ್ದೀವಿ ಸರೌಂಡಿಂಗಲ್ಲೇ. ನಮ್ಮ ಗಾಡಿ ನೋಡ್ರಿ ಇಲ್ಲೇ ಐತೆ, ಇಲ್ಲಿ ತಾರ್ ಪಕ್ಕದಲ್ಲಿ ನಿಂತೈತೆ. ನೋಡ್ರಿ ನಮ್ಮ ಡಾರ್ಲಿಂಗ್ ಇದೆ ನಿಂತವಳೆ. ಲಿಪ್ಪೊಂದು ಹಾಕ್ಸ್ಬಿಡ್ಬೇಕು. ಈ ವಾರ ಫುಲ್ಲು ರೆಡಿಯಾಗಿ ಹೋಗ್ತಾಳೆ ಗೈಸ್ ನಮ್ಮ ಡಾರ್ಲಿಂಗು. ಈ ವಾರ ಫುಲ್ ರೆಡಿ ಆಗ್ತಾಳೆ. ಪ್ರೂಫಿಂಗ್ ಆಗ್ತೈತೆ ನಮ್ಮ ಡಾರ್ಲಿಂಗ್ ಈ ವಾರ. ನೋಡೋಣ ಬರೀ ಹೆಂಗೆ ಕಾಣಿಸ್ತಾಳೆ ಅಂತ ಆಮೇಲೆ ಹೇಳ್ತೀನಿ ನಿಮಗೆ. ಫೈನಲಿ ಇವಾಗ ಕಸ್ಟಮರ್ ಬಂದವ್ರೆ, ಊಟನೂ ಅಲ್ಲೇ ಮಾಡ್ಕೊ ಬಂದವ್ರೆ. ಬರೀ ಇವಾಗ ನಾವು ಪಿಕಪ್ ಮಾಡ್ಕೊಂಡು ಸೀದಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ರೂಮ್ ಮಾಡಿಸ್ಬಿಟ್ಟು ಮಲಗಿಸ್ಬಿಡೋಣ. ಲೆಟ್ಸ್ ಗೋ ಗೈಸ್. ಫೈನಲಿ ಕುಕ್ಕೆ ಸುಬ್ರಹ್ಮಣ್ಯ ರೀಚ್ ಆಗಿ ಕಸ್ಟಮರ್ಗೆ ರೂಮ್ ಮಾಡಿಕೊಟ್ಟು, ರೂಮ್ ಅಂದರೆ ಎಲ್ಲೂ ಸಿಗ್ತಿಲ್ಲ ರೂಮ್ ಹುಡುಕಿ ಸಾಕಾಗಿ ಒಂದು ಅರ್ಧ ಗಂಟೆ ರೂಮ್ ಹುಡ್ಕೋಕ್ಕೆ ಟೈಮ್ ಆಗೋಯ್ತು. ಇವಾಗ ಫೈನಲಿ ರೂಮ್ ಸಿಕ್ತು. ರೂಮ್ ಹತ್ರ ಬಿಟ್ಬಿಟ್ಟು ನಾನು ಮಲ್ಕೊಬಿಡ್ಬೇಕು. ನಾನು ಅಂದ್ಬಿಟ್ಟು ಹೋಯ್ತಾ ಇದ್ದೀನಿ ಪಾರ್ಕಿಂಗ್ ಹತ್ರ. ಗೈಸ್ ಫೈನಲಿ ಇಲ್ಲಿ ಪಾರ್ಕಿಂಗ್ ಹತ್ರ ಬಂದು ಹಾಕ್ಕೊಂಡೆ. ನನಗಂತೂ ನಿದ್ದೆ ತಡ್ಕೊಳಕ್ಕಾಗ್ತಿಲ್ಲ ಗೈಸ್, ನಿದ್ದೆ ತಡೆಯೋಕ್ಕಾಗ್ತಿಲ್ಲ ಸೀರಿಯಸ್ಸಾಗಿ. ಗೈಸ್ ನೆನ್ನೆ ಮಧ್ಯಾಹ್ನ 11:30 ಎದ್ದಿದ್ದು. 2 ಅವರನೂ ಅಷ್ಟೇ ನಿದ್ದೆ ಮಾಡಿದ್ದು ಅನ್ಸುತ್ತೆ. ಇವತ್ತು ಅಲ್ಲಿ ಇದಕ್ಕೆ ಬಿಟ್ಟನೆಲ್ಲ ಹೊರನಾಡು, ಅಲ್ಲಿ 2 ಅವರ್ ನಿದ್ದೆ ಮಾಡಿದೆ ಅಷ್ಟೇ. ಅದಾದ್ಮೇಲೆ ನೀಟಾಗಿ ನಿದ್ದೆ ಆಗಲಿಲ್ಲ. ಇವರು ಬರೋದು ಎದೊಳ್ಸೋದು ಎಲ್ಲ ಆಯಿತು. ಫೈನಲಿ
ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ಬಂದಿದ್ದೀನಿ. ಇಲ್ಲೇ ಆಲ್ಟ್ ಮಾಡಿದ್ರು. ಇಲ್ಲಿ ಆಲ್ಟ್ ಮಾಡೋದಂದರೆ ಅಲ್ಲಿ ದರ್ಶನ ಲೇಟ್ ಆಗೋಯ್ತಂತೆ ಅವ್ರಿಗೆ. ಧರ್ಮಸ್ಥಳದಲ್ಲಿ ದರ್ಶನ ಸ್ವಲ್ಪ ಲೇಟ್ ಆಯಿತು. ಅಲ್ಲಿ ಅಂದರೆ ಜನ ಏನೂ ಇಲ್ಲ, ಆದರೂ ಲೇಟ್ ಆಯಿತು ಅಂತ ಹೇಳಿದ್ರು. ಏನೂ ಮಾಡೋಕ್ಕಾಗಲ್ಲ, ಲೇಟ್ ಆಯ್ತಲ್ವಾ. ಇಲ್ಲಿ ಮುಗಿಸ್ಕೊಂಡು ಈಗ ಕುಕ್ಕೆಗೆ ಬಂದು ಕುಕ್ಕೆದಲ್ಲಿ ರೂಮ್ ಮಾಡಿ ಈಗ ಆಲ್ಟ್ ಆಗೋರೆ. ನೋಡೋಣ ಬೆಳಗ್ಗೆ ಎಷ್ಟು ಗಂಟೆಗೆ ಫೋನ್ ಮಾಡ್ತಾರೆ ಅವರು, ಅಷ್ಟು ಗಂಟೆಗೆ ಕರ್ಕೊಂಡು ಈಗ ರೂಮ್ ಹತ್ರ ಅಂದರೆ ಫೋನ್ ಮಾಡಿದಾಗ ಹೋಗಿ ರೂಮ್ ಹತ್ರ ಕರ್ಕೊಬರ್ಬೇಕು. ಈ ಗಂಟೆ ನೆಮ್ಮದಿಯಾಗಿ ಮಲ್ಕೊಬಿಡ್ಬೇಕು ಗೈಸ್. ಒಂದು 6 ಗಂಟೆ ಹಂಗೆ ಎದ್ದೇಳ್ತೀನಿ. ನೋಡೋಣ ಎಷ್ಟೊತ್ತಿಗಾಗುತ್ತೆ ಅಷ್ಟೊತ್ತಿಗೆ ಕರ್ಕೊಂಡು ಸೀದಾ ಗೈಸ್ ನಾಳೆ ಬೆಳಗ್ಗೆ ನಂಜನಗೂಡು ಪ್ಲ್ಯಾನ್ ಮಾಡೋರೆ. ಸೀದಾ ನಾನ್ ಸ್ಟಾಪ್ ನಂಜನಗೂಡ್ಗೆ ಹೋಗಬೇಕು. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಕ್ಕೆ ಕಮೆಂಟ್ ಮಾಡಿರಿ. ನಾನು ಎಲ್ಲ ವ್ಲಾಗಲ್ಲೂ ಹೇಳ್ತಾಯಿದ್ದೀನಿ, ಕಮೆಂಟ್ ಮಾಡಿರಿ ಅಂದ್ಬಿಟ್ಟು. ಯಾವ ಥರ ಬೇಕೋ ಆ ಥರ ಕಮೆಂಟ್ ಮಾಡಿರಿ. ಅದೇ ಥರ ವ್ಲಾಗ್ನ 100% ಮಾಡೇ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಗೈಸ್, ನಾನು ಕುಕ್ಕೆ ರೀಚ್ ಆಗಿ ವೈಟ್ ಶರ್ಟ್ ಬಿಚ್ಚಾಕ್ಬಿಟ್ಟು ಟೀ ಶರ್ಟ್ ಹಾಕೊಂಡಿದ್ದೀನಿ. ನಾನು ಅಂದ್ಬಿಟ್ಟು ಬಂದವ್ರೆ ಯುವರಾಜ್ ಅಂದ್ಬಿಟ್ಟು, ಅವ್ರನ್ನ ತೋರಿಸ್ತೀನಿ. ನನ್ನ ಗಾಡೀಲಿ ನೀರಿಲ್ಲ ಕುಡಿಯೋಕ್ಕೆ. ನೀರು ತರೋಣ ಅಂದರೆ ಅಂಗಡಿ ಎಲ್ಲ ಕ್ಲೋಸ್ ಆಗಿರ್ತವೆ ಇಷ್ಟೊತ್ತಿಗೆ ಆಲ್ರೆಡಿ. ಅವ್ರು ನೋಡ್ರಿ, ನಂದು ಇದೇ ಗಾಡಿ ಖಾಲಿನಾ? ಏನಣ್ಣ ಖಾಲಿ? ಏ ಅಣ್ಣ ಕಾಣದಿಲ್ಲ ಬಿಡಣ್ಣ ಕತ್ಲಿಲ್ಲ ನೀನು. ವಿಡಿಯೋ ಮಾಡಿ ನಾಳೆ ಹಾಕ್ಬಿಡು. ಇಷ್ಟ ದಿನ ಒಂದು ಅಕ್ಷಯ್ ರೋಸ್ತೆ, ಇವಾಗ ನೋಡ್ದ ಅಕ್ಷಯ್ದ? ಹಾಂ, ಸೀರಿಯಸ್ ಆಗಿ ದೇವರಣೆಗೂ ಫ್ಲಾಶ್ ಆನ್ ಮಾಡಿದ್ರು ಕಾಣಿಸ್ತಿಲ್ಲ. ಬಿಡೋಣ, ಬೇಡ ಬರೋಣ ದೇವರಣೆಗೂ ಅಣ್ಣ. ಅಣ್ಣ ಇರೋ ಒಂದು ನಿಮಿಷ, ನಿನಗೆ ತೋರಿಸ್ತೀನಿ ಇರು. ಅಣ್ಣ ಸ್ವಲ್ಪ ಬ್ಲ್ಯಾಕ್ ಇದಾರಲ್ಲ ಅದರಿಂದ ಹೇಳ್ಬಿಟ್ಟು ಕಾಣಿಸ್ತಿಲ್ಲ. ಅಡ್ಜಸ್ಟ್ ಮಾಡ್ಕೊಳ್ರಿ. ನಾನು ಪ್ಲೇಸ್ ಆನ್ ಮಾಡ್ಕೊಂತೀನಿ. ಈಗ ಬೆಳಗಾದ್ರೆ ನೋಡ್ರಿ. ಅಕ್ಷಯ್ ಅಂತ ಬರ್ತಡೇ ಬಾಯ್ದು ವಿಡಿಯೋ ಮಾಡಿದ್ವಲ್ಲ, ಅದನ್ನ ನೋಡ್ಬಿಟ್ಟು ಹೇಳ್ತವ್ರೆ ಅವನ ಅಯ್ಯೋ ಅನಿಸ್ತಾ, ಈಗ ನಮ್ಮನ್ನ ಅಯ್ಯೋ ಅನ್ಸಕ್ ಬಂದಿದ್ಯಾ ಅಂದ್ಬಿಟ್ಟು ಹೇಳ್ತಾವ್ರೆ. ಅವ್ರೆ ಇಲ್ಲೇ ಕುಕ್ಕೆ ಅಲ್ಲ ಅವ್ರೆ. ನೀರು ತಗೊಬರೋಣ ಬರ್ರಿ ಹೋಗಿ ಗೈಸ್. ನೀರು ಕ್ಯಾನ್ ತಗೊಬರೋಣ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಣ್ಣ ನೋಡ್ರಿ ಇವಾಗ ಬೆಳ್ಳಕ್ಕೆ ಚೆನ್ನಾಗಿ ಕಾಣ್ತಾನೆ. ಲೈಟ್ ಬೆಳಕಿಗೆ ಚೆನ್ನಾಗಿ ಕಾಣ್ತಾನೆ. ಟೈಮ್ ಆಲ್ರೆಡಿ 11 ಗಂಟೆ ಆಯಿತು. ಇವಾಗ ಯಾವ ನೀರು ಸಿಗುತ್ತೆ? ಅಂಗಡಿ ಎಲ್ಲ ಕ್ಲೋಸ್ ಮಾಡಿರ್ತಾರೆ. ನೋಡೋಣ ಬರ್ರಿ. ನಮ್ಮ ಕಸ್ಟಮರು ನೋಡ್ರಿ ಇಲ್ಲೆಲ್ಲ ಬಂದು ರೂಮ್ ಹುಡ್ಕೋದ್ರು, ರೂಮ್ ಎಲ್ಲೂ ಸಿಗಲಿಲ್ಲ. ಆಮೇಲೆ ಫೈನಲಿ ಯಾರೋ ಆಟೋದವ್ರನ್ನ ಕೇಳಿ, ಆಟೋದವರು ಸರಿ ಆಯಿತು ಬನ್ನಿದ್ದೆ ಕರ್ಕೊಂಡೋಗಿ ಅವ್ರ ಕೈಯಲ್ಲಿ ಕೊಡಿಸ್ಬಿಟ್ಟು ಬಂದಿದ್ದಾಯಿತು. ಇವಾಗ ನೀರು ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಮಳೆ ಬರ್ತೈತೆ, ಛತ್ರಿ ಹಿಡ್ಕೊಂಡಿದ್ದೀವಿ ನೋಡ್ರಿ. ಏನಣ್ಣ ಛತ್ರಿ ಬೇಕಲ್ಲ, ಮಳೆ ನೆನೆಬೇಕಲ್ಲ. ಯಾರೋ ಹೋಯ್ತಾವ ನಾಳೆ ರೈಸ್ ಹೊಟ್ಟೆ ಸಿದಿತ್ತು ಅಂದ್ಬಿಟ್ಟು ಇಡ್ಲಿ ತಗೋತಾ ಇದ್ದೀವಿ ತಿನ್ನೋಕ್ಕೆ. ಮಧ್ಯಾಹ್ನ ಎಷ್ಟು ಗಂಟೆಗೆ ತಿಂದಿದ್ದು? ನಾನು ಸಂಜೆ 7:15 ತಿಂದಿದ್ದು ಅನ್ನ ಸಾಂಬಾರು. ಧರ್ಮಸ್ಥಳದಲ್ಲಿ ತಿಂದಿದ್ದು. ಹೊಟ್ಟೆ ಹಸಿತೈತೆ ಅಂದ್ಬಿಟ್ಟು ಇವಾಗ ಇಡ್ಲಿ ತಗೋತಾ ಇದ್ದೀವಿ ತಿನ್ನೋಕ್ಕೆ. ಇಲ್ಲಿ ತಿನ್ನಂಗಿಲ್ಲ, ಅದಕ್ಕೆ ಪಾರ್ಸಲ್ ತಗೋತಾ ಇದ್ದೀವಿ ಗಾಡೀಲಿ ಹೋಗ್ತೀನಿ ಅಂದ್ಬಿಟ್ಟು. ಏನಣ್ಣ ಖಂಡಿತ ಅಣ್ಣಂಗೆ ತಿನ್ನು ಅಂದರೆ ಬೇಡ ಅಂತ ರೈಸ್. ಫೈನಲಿ ಇಡ್ಲಿ ತೊಗೊಂಡು ವಾಟರ್ ಬಾಟ್ಲು ತಗೊಂಡು ನೋಡ್ರಿ, ದೇವಸ್ಥಾನ ಎಲ್ಲೇ ಕಾಣ್ತೈತೆ. ದೇವಸ್ಥಾನ ಇವಾಗಲೇ ನೋಡ್ಕೊಬಿಡ್ರಿ. ನಾನು ಮತ್ತೆ ಬೆಳಗ್ಗೆ ಇಲ್ಲಿಗೆ ಬರೋಲ್ಲ ಅನಿಸುತ್ತೆ. ಇಲ್ಲೇ ಕೈ ಮುಕ್ಕೊಬಿಡ್ರಿ ಹಂಗೇನೆ. ಬನ್ನಿ ಇವಾಗ ತೊಗೊಂಡು ಹೋಗ್ತಾ ಇದ್ದೀನಿ ಗಾಡಿಗೆ ಹೋಗ್ಬಿಟ್ಟು ತಿನ್ನೋಣ.